ನಮ್ಮಲ್ಲಿ ತುಂಬ ಜನಕ್ಕೆ ಆದಿಕಾಂಡದಲ್ಲಿ ಬರುವ ಸೃಷ್ಟಿಕಥೆ ಚೆನ್ನಾಗೇ ಗೊತ್ತಿರತ್ತೆ ಅಲ್ವಾ? 6 ದಿನಗಳ ಸೃಷ್ಟಿ, 7ನೇ ದಿನ ದೇವರು ವಿಶ್ರಾಂತಿ ತಗೊಂಡಿದ್ದು. ಆದ್ರೆ ನಾವು ಕೇಳಿರೋ ಈ ಕಥೆ ನಿಜಕ್ಕೂ ಪೂರ್ತಿ ಕಥೆ ಅಲ್ಲ. ಅದು ಕೇವಲ ಅರ್ಧ ಅಷ್ಟೇ ಅಂದ್ರೆ ಹೌದು, ಆದಿಕಾಂಡದ ಮೊದಲ ಕೆಲವು ಪುಟಗಳಲ್ಲೇ ಒಂದು ದೊಡ್ಡ ರಹಸ್ಯ ಅಡಗಿದೆ. ಸರಿ, ಹಾಗಾದ್ರೆ ಆದಿಕಾಂಡದ ಪ್ರಕಾರ ಈ ಜಗತ್ತು ಹೇಗೆ ಶುರುವಾಯಿತು ಅಂತ ಕೇಳಿದ್ರೆ ನಮ್ಮ ತಲೆಗೆ ಮೊದಲು ಬರೋದೇನು? ಆ 6 ದಿನಗಳ ಸೃಷ್ಟಿ, ಹೌದಲ್ವಾ? ಆದ್ರೆ ನಾವು ಆ ಪುಸ್ತಕದ ಪುಟಗಳನ್ನ ಸ್ವಲ್ಪ ಹತ್ತಿರದಿಂದ ಗಮನವಿಟ್ಟು ನೋಡಿದಾಗ ನಾವು ಊಹೆಯೂ ಮಾಡದ ಒಂದು ವಿಷಯ ಹೊರಬರುತ್ತೆ. ಇಲ್ಲ, ಇದೇನೋ ಪ್ರಿಂಟಿಂಗ್ ಮಿಸ್ಟೇಕ್ ಅಲ್ಲ. ನಾವು ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿರೋ ಆ ಫೇಮಸ್ ಕಥೆ ಇದೆಯಲ್ಲ, ಅದು ನಿಜಕ್ಕೂ ಒಂದಲ್ಲ 2 ಬೇರೆ ಬೇರೆ ಕಥೆಗಳನ್ನ ಒಟ್ಟಿಗೆ ಸೇರಿಸಿ ಹೇಳಿದಿರೋ ಒಂದು ಕಥೆ. ಮತ್ತು ಇದೇ ಇವತ್ತು ನಾವು ವಿಶ್ಲೇಷಣೆ ಮಾಡ್ತಿರೋ ಮುಖ್ಯ ವಿಷಯ. ಬನ್ನಿ, ಇದರೊಳಗೇನಿದೆ ಅಂತ ಒಂದೊಂದಾಗೆ ಬಿಡಿಸಿ ನೋಡೋಣ. ವಿಷಯ ಏನಪ್ಪಾ ಅಂದ್ರೆ, ಆದಿಕಾಂಡದ ಮೊದಲ 2 ಅಧ್ಯಾಯಗಳಲ್ಲಿ 2 ಪೂರ್ತಿ ಬೇರೆ ಬೇರೆ ಸೃಷ್ಟಿಯೋ ಕಥೆಗಳಿವೆ ಅಂತ ಈಗಿನ ಸ್ಕಾಲರ್ಸು ಪತ್ತೆ ಹಚ್ಚಿದ್ದಾರೆ. ಅಂದ್ರೆ ಇವನ್ನ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಜನ ಬರೆದು ಆಮೇಲೆ ಒಂದಕ್ಕೊಂದು ಜೋಡಿಸಿದ್ದಾರೆ. ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ಹೇಗೆ ಸಾಧ್ಯ? ಅವ್ರಿದನ್ನ ಹೇಗೆ ಕಂಡಿಡಿದ್ರು ಅಂತ ನೋಡೋಣ ಬನ್ನಿ. ಸರಿ, ಈಗ ನಾವು ಮಾಡ್ಬೇಕಿರೋ ಮೊದಲ ಕೆಲ್ಸ ಅಂದ್ರೆ ಈ 2 ಕಥೆಗಳನ್ನ ಅಕ್ಕಪಕ್ಕ ಇಟ್ಟು ಹೋಲ್ಸಿ ನೋಡುದು. ಹಾಗೆ ನೋಡ್ದಾಗ ತಕ್ಷಣ ಅವುಗಳ ನಡುವಿನ ವ್ಯತ್ಯಾಸಗಳು ಪಲಿಚ್ಚಂತ ಕಾಣಿಸ್ತವೆ. ಆದ್ರೆ ಈ ವ್ಯತ್ಯಾಸಗಳು ಏನೋ ಸಣ್ಣಪುಟ್ಟ ಡೀಟೇಲ್ಸ್ ಅಲ್ಲ, ಇಡೀ ಕಥೆಯ ತಿರುಳನ್ನೇ ಬದಲಾಯಿಸೋಷ್ಟು ದೊಡ್ಡ ವ್ಯತ್ಯಾಸಗಳು. ಈ ಟೇಬಲ್ ಅನ್ನೊಮ್ಮೆ ನೋಡಿ. ಇಲ್ಲಿ ವ್ಯತ್ಯಾಸಗಳು ತುಂಬಾನೇ ಕ್ಲಿಯರಾಗಿ ಕಾಣಿಸುತ್ತೆ. ಮೊದಲನೇ ಕಥೆಯಲ್ಲಿ ದೇವರ ಹೆಸರು ಎಲೋಹಿಂ. ಈತ ಒಬ್ಬ ದೂರದ ಬ್ರಹ್ಮಾಂಡವನ್ನೇ ಆಳೋ ದೇವರ ತರ. ಆತ ಬರೀ ತನ್ನ ಮಾತಿನಿಂದಲೇ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ. ಆದ್ರೆ 2ನೇ ಕಥೆಯಲ್ಲಿ ನೋಡಿ, ದೇವರ ಹೆಸರು ಯಾಹುವೆ ಎಲೋಹಿಂ. ಈತ ತುಂಬಾನೇ ಪರ್ಸನಲ್ ಆಗಿರೋ ದೇವರ ತರ. ಅಕ್ಷರಶಃ ತನ್ನ ಕೈಯಿಂದಲೇ ಮಣ್ಣನ್ನ ಕಲಸಿ ಮನುಷ್ಯನನ್ನ ರೂಪಿಸ್ತಾನೆ. ಇವೆರಡು ದೇವರ ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಸಂಪ್ರದಾಯಗಳಿಂದ ಬಂದಿರೋದು. ಇನ್ನೊಂದು ಮುಖ್ಯವಾದ ವಿಷಯವನ್ನ ಗಮನಿಸ್ತ್ರಾ, ಸೃಷ್ಟಿಯ ಕ್ರಮ ಅದು ಸಂಪೂರ್ಣವಾಗಿ ಉಲ್ಟಾ ಆಗಿದೆ. ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನಾವು ನೋಡ್ತಿರೋದು ಒಂದೇ ಕಥೆಯ 2 ವರ್ಷನ್ ಅಲ್ಲ, ಬದಲಿಗೆ 2 ಬೇರೆ ಬೇರೆ ಕಥೆಗಳು ಅಂತ. ಓಕೆ, ಈ ಕಥೆಗಳೆಲ್ಲ ಇದ್ದಕ್ಕಿದ್ದ ಹಾಗೆ ಎಲ್ಲೋ ಆಕಾಶದಿಂದ ಬಂದಿದ್ದಲ್ಲ. ಅವು ಆ ಕಾಲದ ಒಂದು ದೊಡ್ಡ ಸಾಂಸ್ಕೃತಿಕ ವಾತಾವರಣದ ಭಾಗವಾಗಿದ್ವು. ಹಾಗಾದ್ರೆ ಬೈಬಲ್ ಬರೆಯೋದಕ್ಕೂ ಮುಂಚೆ ಇದ್ದ ಪ್ರಾಚೀನ ಮೆಸೊಪೊಟೇಮಿಯಾದ ಸೃಷ್ಟಿಕಥೆಗಳು ಆದಿಕಾಂಡದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ವು అంటే ಈಗ ನೋಡೋಣ. ಈ ಟೈಮ್ ಲೈನ್ ನೋಡಿದ್ರೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಮೆಸೊಪೊಟೇಮಿಯಾದ ಎನುಮಾ ಎಲಿಷ್ ಅನ್ನೋ ಮಹಾಕಾವ್ಯ ಆದಿಕಾಂಡವನ್ನ ಬರೆಯೋದಕ್ಕಿಂತ 100 ವರ್ಷಗಳ ಹಿಂದೆಯೇ ಇತ್ತು. ಇದರರ್ಥ ಏನು? ಆದಿಕಾಂಡವನ್ನ ಬರೆದವರಿಗೆ ಈ ಹಳೆಯ ಕಥೆಗಳ ಬಗ್ಗೆ ಖಂಡಿತ ಗೊತ್ತಿತ್ತು ಮತ್ತು ಅವರು ಅದರಿಂದ ಸ್ಫೂರ್ತಿ ಪಡೆದಿರೋ ಸಾಧ್ಯತೆ ತುಂಬಾನೇ ಇದೆ. ಎನುಮಾ ಎಲಿಷ್ ಕಥೆಯ ಪ್ರಕಾರ ಈ ಜಗತ್ತಿನ ಸೃಷ್ಟಿ ಅನ್ನೋದು ದೇವರುಗಳ ನಡುವೆ ನಡೆದ ಒಂದು ಭಯಾನಕ ಹಿಂಸಾತ್ಮಕ ಯುದ್ಧದ ಫಲ. ಇಲ್ಲಿ ಮರ್ದುಕ್ ಅನ್ನೋ ದೇವರು ಟಿಯಾಮತ್ ಅನ್ನೋ ದೇವತೆಯನ್ನ ಕೊಂದು ಆಕೆಯ ದೇಹವನ್ನೇ 2 ಸೀಳಿ ಆಕಾಶವನ್ನ ಸೃಷ್ಟಿ ಮಾಡ್ತಾನೆ. ಇದು ಪೂರ್ತಿಯಾಗಿ ಅಧಿಕಾರ ಮತ್ತು ಸಂಘರ್ಷದ ಕಥೆ. ಈಗ ಇದನ್ನ ಆದಿಕಾಂಡದ ಕತೆಗೆ ಹೋಲಿಸಿ ನೋಡಿ. ಇಲ್ಲಿ ಯುದ್ಧವಿಲ್ಲ, ಹಿಂಸೆ ಇಲ್ಲ, ಎಲ್ಲವೂ ತುಂಬಾನೇ ಶಾಂತವಾಗಿ ಒಂದು ಕ್ರಮಬದ್ಧವಾಗಿ ನಡೆಯುತ್ತೆ. ದೇವರು ಕೇವಲ ಹೀಗಾಗಲಿ ಅಂತ ಹೇಳ್ತಾನೆ, ಅಷ್ಟೇ, ಎಲ್ಲವೂ ಆಗಿ ಹೋಗುತ್ತೆ. ಇದು ಆ ಕತೆಗಿಂತ ಸಂಪೂರ್ಣವಾಗಿ ಬೇರೆದೇ ಆದ ಒಂದು ಲೋಕ ಅಲ್ವಾ? 2 ಕತೆಗಳು ಆಕಾಶದ ಸೃಷ್ಟಿ ಬಗ್ಗೆನೇ ಮಾತಾಡಿದ್ರೂ ಅದನ್ನ ಹೇಳೋ ರೀತಿ ಮಾತ್ರ ಪೂರ್ತಿ ಬೇರೆ. ಹೌದು, ಈ ಕಥೆಗಳಲ್ಲಿ ಕೆಲವು ಸಾಮ್ಯತೆಗಳು ಖಂಡಿತ ಇವೆ. ಆದ್ರೆ ಆದಿಕಾಂಡದ ನಿಜವಾದ ಸಂದೇಶ, ಅದರ ಹೃದಯ ಇರೋದೇ ಅದು ಮೆಸೊಪೊಟೇಮಿಯಾದ ಪುರಾಣಗಳಿಂದ ಹೇಗೆ ಭಿನ್ನವಾಗಿದೆ ಅನ್ನೋದ್ರಲ್ಲಿ. ಅದು ಹೇಗೆ ಅಂತ ಮುಂದೆ ನೋಡೋಣ. ನೋಡಿ, ಸ್ಕಾಲರ್ಸ್ 2 ಕಥೆಗಳ ನಡುವೆ ಒಂದು 5 ಮುಖ್ಯವಾದ ಹೋಲಿಕೆಗಳನ್ನ ಗುರುತಿಸ್ತಿದ್ದಾರೆ. 2 ಕಥೆಗಳು ಒಂದು ಗೊಂದಲಮಯ ಸ್ಥಿತಿಯಿಂದ ಶುರುವಾಗ್ತವೆ, ನೀರನ್ನ ವಿಭಜಿಸಿ ಆಕಾಶ ಭೂಮಿ ಮಾಡ್ತವೆ, ಹಾಗೆ ಮನುಷ್ಯರನ್ನ ಸೃಷ್ಟಿ ಮಾಡ್ತವೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಇವೆರಡು ಒಂದೇ ತರಹದ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿರೋ ಕಥೆಗಳು ಅಂತ. ಆದರೆ ಇಲ್ಲಿ ನೋಡಿ, ಸಮ್ ಗ್ಲವ್ನೆ ಪಾಯಿಂಟ್. ಆದಿಕಾಂಡ ಆ ಹಳೆಯ ಕಥೆಯನ್ನ ಸುಮ್ನೆ ಕಾಪಿ ಮಾಡ್ಲಿಲ್ಲ, ಬದಲಿಗೆ ಅದನ್ನ ತಲೆ ಕೆಳಗಾಗೆ ಬದಲಾಯಿಸ್ಬಿಟ್ಟು. ಎನುಮಾ ಎಲಿಷ್ ಕಥೆಯಲ್ಲಿ ಮನುಷ್ಯರು ಅಂದ್ರೆ ದೇವರುಗಳಿಗೆ ಸೇವೆ ಮಾಡೋಕೆ ಹುಟ್ಟಿದ ಗುಲಾಮರು. ಆದ್ರೆ ಆದಿಕಾಂಡದಲ್ಲಿ ಮನುಷ್ಯರನ್ನ ದೇವರ ಸ್ವರೂಪದಲ್ಲೇ ಅವರಿಗೆ ಘನತೆ, ಅವರು ಜವಾಬ್ದಾರಿಯನ್ನ ಕೊಟ್ಟು ಸೃಷ್ಟಿಸಲಾಗಿದೆ. ಇದು ಆ ಕಾಲಕ್ಕೆ ಒಂದು ದೊಡ್ಡ ಕ್ರಾಂತಿಕಾರಿ ದೇವತಾಶಾಸ್ತ್ರದ ಬದಲಾವಣೆಯಾಗಿತ್ತು ನಿಜಕ್ಕೂ. ಸರಿ, ಇಷ್ಟೊತ್ತು ನಾವು ಹೊರಗಿನ ಹೋಲಿಕೆಗಳನ್ನ ನೋಡಿದ್ವಿ. ಈಗ ಆದಿಕಾಂಡದ ಒಳಗಡೆ ಇಣುಕಿ ನೋಡೋಣ, ಅಂದ್ರೆ ಅದರ ರಚನೆ ಹೇಗಿದೆ ಅಂತ.
ಮೊದಲ ಸೃಷ್ಟಿಕಥೆ ಇದೆಯಲ್ಲ, ಅದು ಸುಮ್ಮನೆ ನಡೆದ ಘಟನೆಗಳ ಒಂದು ಲಿಸ್ಟ್ ಅಲ್ಲ. ಅದೊಂದು ಅದ್ಭುತವಾದ ಸಾಹಿತ್ಯಕ ಕಲಾಕೃತಿ. ಈ ಕಥೆಯ ರಚನೆಯ ಹಿಂದಿರೋ ರಹಸ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಈ ಒಂದು ಸಂಖ್ಯೆ ಗೊತ್ತಿರಬೇಕು. ಅದೇ ಸಂಖ್ಯೆ 7. ಪ್ರಾಚೀನ ಹೀಬ್ರೂ ಸಂಸ್ಕೃತಿಯಲ್ಲಿ 7 ಅಂದ್ರೆ ಬರೀ ಒಂದು ನಂಬರ್ ಆಗಿರ್ಲಿಲ್ಲ. ಅದು ದೈವಿಕ ಪರಿಪೂರ್ಣತೆ, ಒಂದು ಸಂಪೂರ್ಣತೆ ಮತ್ತು ಪವಿತ್ರತೆಯ ಸಂಕೇತವಾಗಿತ್ತು. ಈ ಒಂದು ವಿಷಯವನ್ನ ತಲೆಯಲ್ಲಿಟ್ಕೊಂಡು ನಾವು ಆ ಟೆಕ್ಸ್ಟ್ ನೋಡಿದ್ರೆ ಒಂದು ಅದ್ಭುತವಾದ ಉದ್ದೇಶಪೂರ್ವಕವಾದ ಪ್ಯಾಟರ್ನ್ ಕಾಣಿಸುತ್ತೆ. ನೋಡಿ, ಇದೇನು ಸುಮ್ನೆ ಕಾಕತಾಳೀಯವಾಗಿ ಆಗಿದ್ದಲ್ಲ. ಈ ಪುನರಾವರ್ತನೆಗಳು ಏನ್ ತೋರ್ಸುತ್ತೆ ಅಂದ್ರೆ ಈ ಕಥೆಯನ್ನ ಬರೆದವರು ಎಷ್ಟು ಜಾಗರೂಕತೆಯಿಂದ, ಎಷ್ಟು ಪ್ಲಾನ್ ಮಾಡಿ ಇದನ್ನ ರಚಿಸಿದ್ದಾರೆ ಅಂತ. ಅವರು ಕಥೆಯನ್ನ ಹೇಳೋದ್ರ ಜೊತೆಗೆ ಆ ವಾಕ್ಯಗಳ ರಚನೆಯಲ್ಲವೇ ಒಂದು ದೈವಿಕ ಕ್ರಮದ ಕಲ್ಪನೆಯನ್ನ ಅಕ್ಷರಶಃ ಕಟ್ಟುತ್ತಾ ಇದ್ದಾರೆ. ಅವರ ಸಂದೇಶ ಏನು? ಈ ಸೃಷ್ಟಿಯನ್ನೋದು ಗೊಂದಲಮಯವಾದದ್ದಲ್ಲ, ಬದಲಿಗೆ ಉದ್ದೇಶಪೂರ್ವಕವಾದ, ಪರಿಪೂರ್ಣವಾದ ಒಂದು ವ್ಯವಸ್ಥೆ ಅನ್ನೋದನ್ನ ಪಠ್ಯದ ರಚನೆಯ ಮೂಲಕವೇ ಹೇಳ್ತಿದ್ದಾರೆ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಆದಿಕಾಂಡದ ಮೊದಲನೇ ಅಧ್ಯಾಯವನ್ನ ನಾವು ಏನೋ ಒಂದು ಸೈನ್ಸ್ ರಿಪೋರ್ಟ್ಸ್ ತರ ಓದಿದ್ರೆ ಅದರ ನಿಜವಾದ ಸಾಹಿತ್ಯಕ ಸೌಂದರ್ಯವನ್ನ, ಅದರ ಹಿಂದಿರೋ ದೇವತಾಶಾಸ್ತ್ರದ ಸಂದೇಶವನ್ನ ಪೂರ್ತಿಯಾಗಿ ಮಿಸ್ ಮಾಡ್ಕೊಳ್ತೀವಿ. ಇದು ಉದ್ದೇಶಪೂರ್ವಕವಾಗಿ, ಕಲಾತ್ಮಕವಾಗಿ ರಚಿಸಿರೋ ಒಂದು ನಿರೂಪಣೆ. ಸರಿ, ಇಷ್ಟೊತ್ತು ನಾವು 2 ಬೇರೆ ಬೇರೆ ಕಥೆಗಳಿವೆ ಅಂತ ನೋಡಿದ್ವಿ, ಅವುಗಳ ಐತಿಹಾಸಿಕ ಹಿನ್ನೆಲೆ ಏನು ಅಂತ ನೋಡಿದ್ವಿ, ಹಾಗೆ ಮೊದಲ ಕಥೆಯ ಸಾಹಿತ್ಯಕ ರಚನೆಯನ್ನೂ ನೋಡಿದ್ವಿ. ಈಗ ಈ ಎಲ್ಲಾ ತುಣುಕುಗಳನ್ನ ಒಟ್ಟಿಗೆ ಸೇರ್ಸಿ ಇದರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು ಅಂತ ನೋಡೋಣ. ಆದಿಕಾಂಡದ ಈ ಸಂಕೀರ್ಣತೆಯನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ಅದರ ಮೌಲ್ಯ ಏನೂ ಕಡಿಮೆ ಆಗಲ್ಲ. ಬದಲಿಗೆ ಅದು ಇನ್ನಷ್ಟು ಶ್ರೀಮಂತವಾಗತ್ತೆ, ಇನ್ನಷ್ಟು ಆಳವಾಗತ್ತೆ. ಯಾಕಂದ್ರೆ ಇದು ಕೇವಲ ಏನಾಯ್ತು ಅಂತ ಹೇಳೋ ಒಂದು ಟೆಕ್ಸ್ಟ್ ಅಲ್ಲ, ಬದಲಿಗೆ ನಡೆದಿದ್ದರ ಅರ್ಥವೇನು ಅಂತ ವಿವರಿಸೋ ಒಂದು ಟೆಕ್ಸ್ಟ್. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಆದಿಕಾಂಡ ನಮ್ಗೆ ಸೃಷ್ಟಿಯ ಬಗ್ಗೆ ಒಂದಲ್ಲ 2 ದೃಷ್ಟಿಕೋನಗಳನ್ನ ಕೊಡುತ್ತೆ. ಒಂದು ವಿಶಾಲವಾದ ಬ್ರಹ್ಮಾಂಡದ ದೃಷ್ಟಿಕೋನ, ಇನ್ನೊಂದು ತುಂಬನೇ ವೈಯಕ್ತಿಕವಾದ ಮಾನವೀಯ ದೃಷ್ಟಿಕೋನ. ಇದು ತನ್ನ ಸುತ್ತಮುತ್ತಲಿನ ಸಂಸ್ಕೃತಿಗಳ ಜೊತೆ ಒಂದು ಸಂವಾದವನ್ನು ನಡೆಸ್ತಾ ಅವರ ಕೆಲವು ಐಡಿಯಾಗಳನ್ನೇ ಬಳಸ್ಕೊಂಡು ತನ್ನದೇ ಆದ ಒಂದು ವಿಶಿಷ್ಟ ಸಂದೇಶವನ್ನ ಜಗತ್ತಿಗೆ ಸಾರಿತು. ಅವರು ಇದನ್ನೆಲ್ಲ ಮಾಡಿದ್ದು ಆಳವಾದ ಸಂಕೇತಗಳನ್ನ, ಅವರು ಅದ್ಭುತವಾದ ಸಾಹಿತ್ಯಕ ಕೌಶಲ್ಯವನ್ನ ಬಳಸಿ. ಹಾಗಾದ್ರೆ ಈ ಅಂತಿಮ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಒಂದು ಕಥೆ ಅಕ್ಷರಶಃ ಹೀಗೆಯೇ ಆಯಿತು ಅಂತ ವಿವರಿಸೋ ಬದಲು ನಡೆದ ಘಟನೆಯ ಅರ್ಥವನ್ನ ಮತ್ತು ಉದ್ದೇಶವನ್ನ ತಿಳಿಸೋಕೆ ಪುರಾಣ ಮತ್ತು ರೂಪಕಗಳನ್ನ ಬಳಸಿದ್ರೆ ಅದನ್ನ ನಾವು ಸತ್ಯ ಅಂತ ಕರಿಬಹುದಾ? ಇದು ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ಒಂದು ಪ್ರಶ್ನೆ.